ಬಾ ಹೋಗೋಣ. ನೋಡು, ನಮಗೆ ಸಿಕ್ಕಿದ್ 25,000 ಗಟ್ಟಿ ಅಂತ ಅನ್ಕೋಬಿಡು. ಸುಮ್ಮನೆ ಏನೇನೋ ಮಾತಾಡ್ಬೇಡ. ಇಲ್ಲ ಅಣ್ಣ, ಇಷ್ಟಕ್ಕೆ ನಾವಿನ್ನೂ ಬಿಡಬಾರ್ದು ಅಂತ ನನಗೆ ಅನಿಸ್ತಾ ಇದೆ. ಓ, ಹಂಗಾರೆ ಇಷ್ಟ್ರಲ್ಲಿ ನಿಂಗೆ ಒದೆ ಬೀಳ್ತಾವ ಕಣ. ಅಣ್ಣ, ನನ್ ಮಾತ್ ಕೇಳು. ಯಾವ್ದಕ್ಕೂ ಒಂದ್ಸತಿ ವೈದ್ಯರ ಮನೆಗೆ ಹೋಗಿ ನೋಡ್ಕೊಂಡ್ ಬಂದ್ಬಿಡೋಣ. ಅಲ್ಲಿ ಹೋಗಿ ಹುಡುಗಿ ಫೋಟೋನ ಸೇಫ್ಟಿಗೆ ಇಟ್ಕೊಬಿಡೋಣ. ನಾಳೆ ದಿನ ಅವ್ರ ಅಣ್ಣಂಗೆ ತೋರ್ಸಕ್ಕಾಗುತ್ತೆ. ವೀರಣ್ಣವ್ರಿಗೆ ಇದೇ ತರ ಇನ್ನೊಬ್ಳು ಹುಡುಗಿ ಇದ್ದಾಳೆ ಅಂತ ಹೇಳ್ಬಿಡೋಣ. ನಮ್ಗಿದೆಲ್ಲ ಬೇಕೇನೋ? ಬೇಕಣ್ಣ, ಬೇಕು ಅಂತ ಅನಿಸ್ತೈತೆ. ಬನ್ನಿ ವೈದ್ಯರ ಮನೆಗೆ ಹೋಗೋಣ. ಲೋ, ನಿನ್ ಮಾತು ಕೇಳ್ಕೊಂಡು ವಾರ ಪೂರ್ತಿ ಕೆಲಸ ಬಿಟ್ಟು ನಿನ್ ಜೊತೆ ಸುತ್ತಾ ಇದ್ದೀನಿ. ನೀನ್ ಹೇಳೋದೆಲ್ಲ ಕೇಳ್ತಾ ಇದ್ದೀನಿ. ಒಂದ್ ನಿಮಿಷನೂ ಪುಸ್ತೋತಿಲ್ಲ ನನಗೆ, ಅಷ್ಟು ಕೆಲಸ ಇದೆ ಕಣ. ನೋಡು, ನಿನ್ ಪಡಿಗೆ ಫೋಟೋನ ವಿಡಿಯೋ ತಗೊಂತೀಯ, ತಗೊಂಡ್ಬಿಡು. ನೀನು ಸುಮ್ಮನೆ ಬಿಟ್ಬಿಡಪ್ಪ ನನ್ನ. ನಿನಗೆ ನಾನು ಹೇಳ್ತಾ ಇರೋದು ಕೇಳಿಸ್ತಾ ಇದೆ ಅಷ್ಟೇ, ಆದ್ರೆ ಕಾಣಿಸ್ತಾ ಇಲ್ಲ. ಅದಕ್ಕೆ ಬೇಡ ಬೇಡ ಅಂತಿದ್ಯಾ. ನೋಡು, ನಮ್ಮ ಪಾಲಿ ಬಂದಿದ್ ಪಂಚಾಮೃತ ಅನ್ಕೊಂಡು ತೃಪ್ತಿ ಪಡ್ಬೇಕು ಕಣೋ. ನಿನ್ ಮಾತೆಲ್ಲ ಕೇಳಿದ್ರೆ ಹೊಟ್ಟೆಗೆ ತಣ್ಣೀರ್ ಬಟ್ಟೆನೆ. ಬೇಡದಿರೋ ಸಮಸ್ಯೆಗೆ ನಾನು ತಗ್ಲಾಕ್ ಬಿಡಪ್ಪ. ಬಂದಿರೋ 25,000 ನಿನಗರ್ಧ ನನಗರ್ಧ ತಗೋಣ. ಸುಮ್ಮನೆ ಬಂದು ಕುತ್ಕೋ. ಬಾರ್ಲ ಕುತ್ಕೋ. ಸುಮತೆ, ಓ ಅಡಿಗೆ ಎಲ್ಲ ಇಟ್ಬಿಟ್ಟಿದೀಯಾ? ಓ ಅಮ್ಮ, ಬಮ್ಮ. ಸುಮತಿ, ಅವ್ರು 3 ಜನ ಕುತ್ಕೊಳ್ಳಿ, ನಾನು ನೀನು ಬಿಡಿಸ್ಬಿಡೋಣ. ಅದೇಗಾಗತ್ತೆ ವೀರಣ್ಣವ್ರೆ? ಎಲ್ರು ಒಟ್ಟು ಕೂತು ಊಟ ಮಾಡಿದ್ರೆ ತಾನೇ ಊಟ ಮಾಡ್ದಾಗೋದು. ಕೂತ್ಕೊಳ್ಳಿ. ಹೌದು ಬಾವ, ನಮ್ಮನ್ ಕರ್ಸಿ ಕೂರ್ಸಿ ನೀವು ಬಡಿಸೋದು ಅಂದ್ರೆ ಚೆನ್ನಾಗಿರಲ್ಲ. ಎಲ್ಲ ಒಟ್ಟಿಗೆ ಕುತ್ಕೊಳ್ಳೋಣ, ನಾವೇ ಬಡಿಸ್ಕೊಳ್ಳೋಣ. ಏನು? ಹಾ ಹೌದಣ್ಣ, ಎಲ್ರ ಜೊತೆ ನೀನು ಕೂತ್ಕೋ. ಅದಕ್ಕೆ ಕೊಬ್ರಿ ಬಡ್ಸಕ್ ಕಷ್ಟ ಆಗತ್ತೆ, ನಾನು ಅದಕ್ಕೆ ಇಬ್ರು ಸೇರ್ಕೊಂಡ್ ಅಲ್ಲ, ಹೆಂಗಮ್ಮ ಆಗತ್ತೆ? ಅದ್ ಹೇಗಮ್ಮ ಆಗತ್ತೆ? ನೀನೀಗ ಅವ್ರ ಮನೆ ಸೊಸೆಯಾಗಿ ಹೋಗಿದ್ಯಾ, ನಿನ್ ಕೈಲಿ ಕೆಲ್ಸ ಮಾಡ್ಸಕ್ಕಾಗತ್ತಾ ನಾವು? ನಿಮ್ದೊಳ್ಳೆ ಕತೆ ಆಯ್ತಲ್ಲ. ಅದಕ್ಕೆ ಸೊಸೆಯಾಗಿ ನಾನು ಆ ಮನೆಗೆ ಹೋಗಿದ್ರು, ನಾನ್ ಯಾವತ್ತಿದ್ರು ಈ ಮನೆ ಮಗಳೇ ತಾನೆ. ಅದ್ ಹಾಗಲ್ಲಮ್ಮ, ನಿನ್ನ ಮದ್ವೆ ಮಾಡಿ ನಾವು ಶಾಂತಿ ನಿವಾಸಕ್ಕೆ ಕಳ್ಸ್ಕೊಟ್ಟಿದೀವಲ್ವಾ, ಅಲ್ಲಿಂದ ನೀನು ತವ್ರ ಮನೆಗ್ ಬಂದ್ರೆ ನೀನ್ ಅತಿಥಿನೇ. ನೋಡೋಣ ಹೇಗ್ ಹೇಳ್ತಿದಾರ ಅದಕ್ಕೆ. ಸುಮತಿ, ಏನ್ ತಮಾಷೆ ಮಾಡ್ತಿದ್ಯಾ? ನನ್ ತಂಗಿ ಭೂಮಿ ಮೇಲೆ ಯಾವುದೇ ಜಾಗಕ್ಕೂ ಕಾಲಿಟ್ರು ಆ ಜಾಗ ನನ್ ತಂಗಿದೆ ಸ್ವಂತ. ಅಮ್ಮ, ಅಲ್ಲಿ ನಿಂದೆ ಆಡಳಿತ. ಹೇಳ್ಕಂದ, ಏನ್ ಮಾಡ್ಬೇಕೀಗ? ರೀ, ನೀವೆಲ್ ನಿಮ್ ತಂಗಿನ ಬಿಟ್ಕೊಡ್ತೀರಾ? ಅಣ್ಣ ತಂಗಿ ಇಬ್ರು ಒಂದೇ. ನಾನ್ ಏನಾದ್ರೂ 3 ಮಾತಾಡಿದ್ರು ಇಬ್ರು ಉಲ್ಟಾ ಮಾತಾಡ್ತೀರಾ ಅಂತಾನು ನನಗ್ ಗೊತ್ತು. ಅಳಿಯಂದ್ರೆ, ಇವ್ರಿಬ್ರ ಹತ್ರ ನೀವು ಸ್ವಲ್ಪ ಹುಷಾರು. ಆ ತರದ್ದೆಲ್ಲ ಏನೂ ಇಲ್ಲ ಬಿಡಿ. ಅಣ್ಣ ತಂಗಿ ಪ್ರೀತಿ ನೋಡ್ತಿದ್ರೆ ನಂಗೂ ಸಂತೋಷ ಆಗತ್ತೆ. ಈಗ ಏನತ್ಗೆ ನನ್ ಬಡ್ಸೋದಿಕ್ ಬರ್ಬೇಕಾ ಬೇಡವಾ? ಬೇಡ ಅಂತ ಹೇಳ್ತಿದ್ದೀನಲ್ಲ. ಆಯ್ತಾಯ್ತು, ಈಗ ನೀವು 3 ಜನ ಕಿತ್ತಾಡ್ಬೇಡಿ. ಏನ್ ಮಾಡ್ಬೇಕು ಅಂತ ನಾನ್ ಹೇಳ್ತೀನಿ. ನೀವ್ ಅದಕ್ಕೆ ಹೂ ಅನ್ನೋದಾದ್ರೆ ಮಾತ್ರ ಹೇಳ್ತೀನಿ, ಇಲ್ಲಾಂದ್ರೆ ನಾನ್ ಹೇಳಲ್ಲಪ್ಪ. ಹೇಳಿ. ಬೀಗ್ತಿಯವ್ರೆ, ನೀವು ಮಾಡಿರೋ ಘಮ ಘಮ ಅನ್ನೋ ಸಾರು ಅವಾಗಿಂದ ನನ್ ಮೂಗುಗ್ ಬಡಿತಾನೇ ಇದೆ. ಆ ಘಮ ಘಮ ಸಾರು, ಬಿಸಿ ಅನ್ನ, ಅದಕ್ಕೊಂಚೂರು ತುಪ್ಪ ಒಂದ್ ಬೌಲ್ಗೆ ಹಾಕೊಂಡ್ ಕಲ್ಸ್ಕೊಂಡ್ ತಂದ್ಬಿಡಿ. ಸರಿ. ಆಮೇಲೆ ಏನು ಅಂತ ಹೇಳ್ತೀನಿ. ಅಲ್ಲಮ್ಮ, ನೀವು ನಮ್ಮ ಮನೆಗೆ ಬಂದಿರೋ ಅಂತ ಅತಿಥಿಗಳು, ನಿಮ್ ಸತ್ಕಾರ ಮಾಡ್ಬೇಕಾದ್ರೆ ನಮ್ ಧರ್ಮ ತಾನೆ. ನೀವು ನೋಡಿದ್ರೆ ಏನೋನೇ ಹೇಳ್ತಾ ಇದೀರಪ್ಪ. ಅಲ್ಲ, ಆದ್ರೂ ನೀವ್ ಹೇಳ್ತೀರ ಅಂದ್ರೆ ಅದಕ್ಕೊಂದು ಅರ್ಥ ಇರುತ್ತೆ. ಸುಮತಿ, ಬೀಗ್ತಿಯವ್ರು ಹೇಳ್ತಾ ಇದಾರೆ ಅಂದ್ರೆ ಏನೊಂದು ಅರ್ಥ ಇರುತ್ತೆ. ತಗೊಂಬೋಗು, ನೋಡೋಣ. ಸರಿ, ಈಗ್ಲೇ ತರ್ತೇನೆ. ಬೇಗ ತಗೊಂಡ್ ಬನ್ನಿ. ವೀರಣ್ಣವ್ರೆ, ಕೂತ್ಕೊಳ್ಳಿ ನೀವು. ಸರಿಮ್ಮ. ಸುಶಾಂತ, ಕೂತ್ಕೊಳ್ಳಪ್ಪ. ನೀವ್ ಹೇಳ್ತಾ ಇರೋದು ಕೇಳಕ್ಕೆ ತುಂಬಾ ಹೊಸದಾಗಿದೆ ಅಮ್ಮ. ಏನಕ್ಕೆ ಮಾಡಿಸ್ತಾ ಇದೀರ ಅಂತ ಮಾತ್ರ ಗೊತ್ತಾಗ್ತಾ ಇಲ್ಲ. ನೋಡಿ, ಅದ್ರ ರುಚಿನೇ ಬೇರೆ. ಕಾದು ನೋಡಿ. ಮಂತ್ರ, ನಾನು ವಿಚಾರಿಸ್ಕೊಂಡು ನೀರ್ ಬಾಟ್ಲು ತಗೋಬರ್ತೀನಿ. ವಿಚಾರಿಸ್ದೆ ಮಂತ್ರ, ಅವ್ರಿಗೇನು ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ನೀರು ಕುಡಿತೀಯಾ? ತಗೋ ಕುಡಿ. ಹಲೋ ಸರ್. ಹೇಳಿ ಮೇಡಮ್. ಈ ಫೋಟೋದಲ್ಲಿರೋರು ಯಾರು ಅಂತ ಗೊತ್ತಾ? ಇಲ್ಲ ಮೇಡಮ್. ಯಾರು ಕೇಳಿದ್ರು ಗೊತ್ತಿಲ್ಲ ಅಂತ ಹೇಳ್ತಿದಾರಲ್ಲ ಸರ್. 1 ಸೆಕೆಂಡ್. ಹೇಳಿ ಮೇಡಮ್. ಈ ಫೋಟೋದಲ್ಲಿರೋರು ಯಾರು ಅಂತ ಗೊತ್ತಾ?
ಇಲ್ಲ ಮೇಡಮ್. ಮೇಡಮ್ ಆ ಫೋಟೋ ಇನ್ನೊಂದ್ಸತಿ ತೋರಿಸಿ. ಏನ್ ಯೋಚನೆ ಮಾಡ್ತಿದ್ದೀರಾ? ಎಲ್ಲಾದ್ರೂ ನೋಡಿದ್ದೀರಾ? ನೋಡಿದ್ರೆ ಹೇಳಿ. ಮೇಡಮ್ ಈ ಹುಡುಗಿ ಎಷ್ಟು ದಿನದಿಂದ ಕಾಣಿಸ್ತಾ ಇಲ್ಲ? 9ನೇ ತಾರೀಕಿಂದ. ಇವ್ರು ನಾನು ನೋಡಿದ್ದೀನಿ ಮೇಡಮ್. ಹೌದಾ? ಎಲ್ಲಿ ನೋಡಿದ್ರಿ? ಹೈವೇ ಹತ್ರ ನೋಡಿದೆ. ಅರ್ಚನಾ ಏನಾಯ್ತು? ಯಾರು ಸರ್ ಇವನೇ ಇವನೇ ಗಾಡಿನ ನೋಡ್ಕೊಂಡು ಬರೋದಕ್ಕಾಗಲ್ವಾ?